ಕೆ.ಇ. ಅವರ ಶೆಡ್ಯೂಲ್ನ ಪ್ರಕಾರ ಇವತ್ತು ನಿಮ್ಮ ಲಾಸ್ಟ್ ಡೇಟ್ ಆಗಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅದು ಬೆಳಿಗ್ಗೆ 10 ಗಂಟೆ ಒಳಗಡೆ. ಓಕೆನಾ? ಕೆ.ಇ. ಅವ್ರು ಏನಾದರೂ ಮತ್ತೆ ಈ ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ, ಮತ್ತೆ ಚಾನ್ಸ್ ಕೊಡ್ತಾರಾ ಅಂತ ಡೌಟ್ ಇರುತ್ತೆ ಅಲ್ವಾ? ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಕೆ.ಸಿ.ಟಿ ರ್ಯಾಂಕ್ ಎಷ್ಟು ಬಂದಿದೆ, ಜೊತೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸು ಅವರ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕೆ.ಇ.ಎ ಶೆಡ್ಯೂಲ್ನ ಪ್ರಕಾರ ನೋಡೋದಾದರೆ ಇವತ್ತು 10 ಗಂಟೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನಿಮ್ಮ ಮಾಕ್ ರಿಸಲ್ಟನ್ನು ಜುಲೈ 6ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಸೊ ಅದಾದಮೇಲೆ ಮತ್ತೆ ನಿಮಗೆ 3 ಡೇಸ್ ಟೈಮ್ ಕೊಟ್ಟು ಆ ಒಂದು ಆಪ್ಷನ್ಸ್ನ ನೀವು ಎಡಿಟ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಅಥವಾ ಹೊಸದಾಗಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ಫೈನಲ್ ಆಗಿ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇರುತ್ತೆ. ಸೊ ಈ ರೀತಿ ಈ ಒಂದು ಹಳೆ ಶೆಡ್ಯೂಲ್ ಇರೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ರ್ಯಾಂಕ್ ತಕ್ಕಂತೆ ಲಾಸ್ಟ್ ಇಯರ್ ಪ್ರಕಾರ ಯಾವ ಕಾಲೇಜ್ ಸಿಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ನಿಮ್ಮ ಕೆ.ಸಿ.ಟಿ ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಗೆ ಯಾವ ಬ್ರ್ಯಾಂಚು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಲಾಸ್ಟ್ ಇಯರ್ ಪ್ರಕಾರ ನಿಮಗೆ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ. ಸೊ ನನ್ನ ಪ್ರಕಾರ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆ ಮಧ್ಯದಲ್ಲಿ ಒಂದು ದಿನ 25th 26th ನೈಟ್ ತನಕ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದೊಂದು ರೀಸನ್ನು. ಮತ್ತು ಇನ್ನೂ ಕೆಲವು ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಆ ಒಂದು ರೀಸನಿಂದ ನಿಮ್ಮ ಆಪ್ಷನ್ ಎಂಟ್ರಿ 1 or 2 ಡೇಸು ಮತ್ತೆ ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಅಫಿಷಿಯಲ್ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಲೇಬೇಕು ಎಲ್ಲರೂ ಕೂಡ. ಇನ್ನೂ ಕೂಡ ಫಾರ್ಮಾ ಡಿ ಮತ್ತು ಡಿ ಫಾರ್ಮಾಗೆ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನೂ ಕೆಲವೊಂದು ಕೋರ್ಸಸ್ಗೆ. ಸೊ ಅದರಿಂದ ನೋಡೋಣ ಏನು ಮಾಡ್ತಾರೆ. ಬಟ್ ನೀವು ಆಲ್ರೆಡಿ ಕಂಪ್ಲೀಟ್ ಮಾಡಿದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಮಾಡಿಲ್ಲ ಅಂದರೆ ನೋಡೋಣ ಕೆ.ಇ. ಅವ್ರು ಏನಾದರೂ ಇನ್ನೊಂದು ಎಕ್ಸ್ಟ್ರಾ ಚಾನ್ಸ್ ಕೊಡ್ತಾರಾ ಅಂತ. ಸೊ ನನ್ನ ಪ್ರಕಾರ 1 or 2 ಡೇಸು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಬಟ್ ಇದು ಕೆ.ಇ. ಮೇಲೆ ಡಿಪೆಂಡು. ಏನಾದರೂ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಹೋಗಿ ಜಾಯ್ನ್ ಆಗಿ. ಸೊ ಬೇರೇನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಕಾಲೇಜ್ ಪ್ರಿಡಿಕ್ಟರ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಚೆಕ್ ಮಾಡಿ.